ಸೊ ಹೆಲೋ ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗಂತೂ ನಿಜ ಮಾತಾಡೋಕ್ಕೆ ಬರಲ್ಲ. ಸೊ ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮೊದಲನೇ ವಿಡಿಯೋನೇ ಹಬ್ಬದ ದಿನ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಆಲ್ ಐ ವಾಂಟ್ ಈಸ್ ಯುವರ್ ಸಪೋರ್ಟ್ ಅಷ್ಟೇ. ನಮ್ಮ ಮನೇಲಿ ಹೇಗೆ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತೀವಿ ಅನ್ನೋದನ್ನ ಬನ್ನಿ ನೋಡೋಣ. ಧನುಷ್ ಮಕರ ಸಂಕ್ರಾಂತಿ ಸ್ವಲ್ಪ ಎತ್ಕೋಬೇಕು. ನಿಂಗಿದು ಬೇಕಿತ್ತ ಮಗನೇ. ಧನುಷ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಅವರೆಕಾಳು ಉಪ್ಪಿಟ್ಟು ಮತ್ತು ಸ್ವೀಟ್ ಪೊಂಗಲ್. ನಮ್ಮ ಮಮ್ಮಿ ಅಂತೂ ಅಡುಗೆ ಮಾಡೋದ್ರಲ್ಲಿ ಸಖತ್ತಾಗಿ ಮಾಡ್ತಾರೆ. ಈ ಸ್ವೀಟ್ ಪೊಂಗಲ್ ಹೇಗಿರುತ್ತೆ ಅಂದರೆ ಈ ಕಾಮತ್ ಹೋಟ್ಲಲ್ಲಿ ಕೊಡ್ತಾರಲ್ಲ ಎಕ್ಸಾಕ್ಟ್ ಸೇಮ್ ಟೇಸ್ಟ್ ಹಾಗೆ ಇರುತ್ತೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ಈಗ ಇದನ್ನು ಮೇಲ್ಗಡೆ ಮನೆ ಆಂಟಿಗೆ ಕೊಟ್ಬಿಟ್ಟು ಬಂದಿದ್ದಾರೆ, ಬನ್ನಿ ನೋಡುವ. ಮಧ್ಯಾಹ್ನ 1 ಗಂಟೆ ಆಗಿದೆ. ಎಲ್ಲರೂ ಹಬ್ಬನ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ? ತನು ಯೂಟ್ಯೂಬ್ಗೆ ಏನೇನು ಮಾತಾಡಬೇಕು ಹೇಳು ತನು. ಯೂಟ್ಯೂಬ್ಗ ಇಲ್ಲಿ ನೋಡ್ಕೊಂಡು ಹೇಳು. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾಗುತ್ತೆ ಬೆಲ್ ಐಕಾನ್ ಒತ್ತಿದ್ರೆ? ಸಬ್ಸ್ಕ್ರೈಬ್ ಆಯ್ತಾರೆ. ಹೌದಾ? ಸರಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಇನ್ನೂ ಐಡಿಯಾಸ್ ಕೊಟ್ರಿ ನಾವು ಹೆಂಗೆ ಯಾವ ಥರ ಮಾಡ್ಬೋದು ವಿಡಿಯೋಸ್ ಅಂತ ಹಂಗೆ ಹೇಳು. ನಾನು ಹೆಂಗಂದರೆ ಜಾಸ್ತಿ ಯಾರ ಜೊತೆನೂ ಮಾತಾಡಲ್ಲ, ಇಂಟ್ರೋವರ್ಟ್. ನಂಗೆ ಮಾತಾಡೋಕ್ಕೆ ಬರಲ್ಲ ಅಂಥದ್ರಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ. ನೆಕ್ಸ್ಟು ಯಾವ ಥರ ವ್ಲಾಗ್ ಮಾಡ್ಬೋದು ಅಂತ ಐಡಿಯಾಸ್ ಕೊಡಿ. ಸೊ ನನಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನಾಳೆ ಬೇರೆ ಬಯಾಲಜಿ ಎಕ್ಸಾಮ್. ಹಬ್ಬ ಆದಮೇಲೆ ಓದೋಕ್ಕಂತೂ ಕಷ್ಟ. ಹಬ್ಬದ ದಿನ ಮೂಡೇ ಇರಲ್ಲ ಬುಕ್ ಮುಟ್ಟೋದಕ್ಕೆ. ಸೊ ಬಯಾಲಜಿ ಓದ್ಕೊಂಡು ಕೂತಿದ್ದೀನಿ ನಾಳೆ ಎಕ್ಸಾಮ್ಗೆ. ಟೈಮ್ ಇವಾಗ 6:45 ಎಲ್ಲರೂ ರೆಡಿ ಆಗಿದ್ದೀವಿ. ಎಲ್ಲಿ ಜಾಲಹಳ್ಳಿಲಿರೋ ಅಯ್ಯಪ್ಪ ಟೆಂಪಲ್ಗೆ ಹೋಗೋಣ ಅಂತ. ಸೊ ಆಮೇಲೆ ಇವತ್ತು ನಂದನಾ ಪ್ಯಾಲೇಸ್ ರೆಸ್ಟೋರೆಂಟ್ನಲ್ಲಿ ಹಬ್ಬದ ಊಟ ಇದೆ. ಸೊ ಟೆಂಪಲ್ ಮುಗಿಸ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ದೇವಸ್ಥಾನದಲ್ಲಿ ನಮ್ಮ ಅಭಿಮಾನಿಗಳು ಅಂದರೆ ಸ್ನೇಹಿತರ ಅಂತಲೇ ಹೇಳ್ಬೋದು, ಗುರುತಿಸಿ ನಮ್ಮನ್ನ ಮಾತಾಡಿಸಿದಾಗ ಆ ಕ್ಷಣ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾವಂತೂ ನಿಮ್ಮ ಈ ಸಪೋರ್ಟ್ಗಾಗಿ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ಲ ಇವತ್ತು. ನೋಡ್ತಿದ್ರೆ ನನಗೆ ಯಾವ ಹಾಡು ನೆನಪಾಗುತ್ತೆ ಅಂದರೆ ಪ್ರೇಮಲೋಕದ ಪಾರಿಜಾತವೇ ಟಡನ್. ಹೆಂಗಿತ್ತು ದರ್ಶನ? ಸೇಮ್ ಶಬರಿಮಲೆ ಥರ ಆಯ್ತಲ್ಲ? 18 ಮೆಟ್ಲು ಇಲ್ಲ, ಒಟ್ನಲ್ಲಿ ಚೆನ್ನಾಗಿತ್ತು ತಾನೇ ದೇವ್ರ ದರ್ಶನ? ಅಲ್ಲಿ ನೋಡಲಿ ಮಕ್ಕಳೆಲ್ಲ ಏನೇನೋ ತಗೋತವ್ರು, ನಿಂಗೆ ಬೇಕಾ? ಚಿಕ್ಕ ಮಕ್ಕಳಿಗೂ. ನೀನು ಚಿಕ್ಕ ಮಗುನೇ ತಾನೆ?
ಹಬ್ಬದ ಊಟ ಅಲ್ವಾ ಅಂತ ಅನ್ಕೊಂಡ್ಬಂದಿರೋ ಎಲ್ಲ ಅವ್ರವ್ರ ಮನೇಲಿ ಅಮ್ಮ ಮಾಡ್ತಾರೆ. ಸರಿ, ಇವಾಗ ಹಬ್ಬದ ಊಟ. ಹೌದು, ಹಬ್ಬದ ಊಟ. ನಾವಿಲ್ಲಿ ಹಬ್ಬದ ಊಟ ಇರುತ್ತೆ ಅಂತ ಅಂದ್ಕೊಂಡು ಬಂದಿದ್ದು, ಬಟ್ ಇಲ್ಲಿ ಬಂದು ನೋಡಿದ್ರೆ ಲಂಚಿಗೆ ಅಷ್ಟೇ ಅಂತೆ ಹೋಳಿಗೆ ಊಟ ಇದ್ದಿದ್ದು, ಆಸೆ ದೋಸೆ. ಆಮೇಲೆ ಇವತ್ತು ನಂದನಾ ಪ್ಯಾಲೇಸ್ ರೆಸ್ಟೋರೆಂಟ್ನಲ್ಲಿ ಹಬ್ಬದ ಊಟ ಇದೆ. ಜನ ಜಾಸ್ತಿ ಇರ್ತಾರೆ ಹಬ್ಬದ ಊಟ ಅಂತ ಅನ್ಕೊಂಡ್ಬಂದೆ. ಸರಿ, ಇವಾಗ ಹಬ್ಬದ ಊಟ. ತುಂಬ ಡಿಸಪಾಯಿಂಟೆಡ್. ನೆನ್ನೆ ನೀನು ಯಾಕೆ ಕಾಲೇಜಿಂದ ಲೇಟಾಗಿ ಬಂದೆ? ನಾನು ನಿಮಗೆಲ್ಲ ಹೇಳಿಲ್ಲ ಅಲ್ಲ ಮಮ್ಮಿ, ನನ್ನ ಲೈಫಲ್ಲೇ ಭಯಂಕರ ಇನ್ಸಿಡೆಂಟ್ ಆಯಿತು ಗೊತ್ತಾ ನೆನ್ನೆ. ಏನಾಯ್ತು? ನಾನು ದಿನ ಕಾಲೇಜ್ ಮುಗಿಸ್ಕೊಂಡು ವ್ಯಾನಲ್ಲಿ ತಾನೇ ಬರೋದು. ವ್ಯಾನ್ಗೆ ಕಾಯ್ತಿದ್ದೆ ಬಸ್ ಸ್ಟ್ಯಾಂಡ್ಗೆ ಒಬ್ರು ಆಂಟಿ ಬಂದರು. ಏನೊಂದು 35 ಇಯರ್ಸ್ ಓಲ್ಡ್ ಲೇಡಿ ಇರ್ಬೋದು. ಒಂದು ಮಗುನ ಎತ್ಕೊಬಂದರು. ಆ ಮಗು ಬಂದ್ಬಿಟ್ಟು ಏನೊಂದು 4 to 5 ಇಯರ್ಸ್ ಓಲ್ಡ್ ಇರ್ಬೋದೇನೋ ಅಷ್ಟೇ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ನನ್ನ ಹತ್ರ ಬಂದ್ಬಿಟ್ಟು, ಪುಟ್ಟಿ ಮಗುನ ನೋಡ್ಕೊತೀಯಾ, ಇದು ಮಗುಗೆ ಮೆಡಿಸನ್ ತರಬೇಕು, ಸಿರಪ್ ತರಬೇಕು, 5 ನಿಮಿಷ ನೋಡ್ಕೊತೀರಿ, ಬರ್ತೀನಿ ಅಂದ್ಬಿಟ್ಟು ಹೋದವರು ಬರಲೇ ಇಲ್ಲ ಅಮ್ಮಿ. ಹೌದಾ? ನೀನ್ ಯಾಕೆ ನೋಡ್ಕೊಳಕ್ ಹೋದೆ ನಾನು ಮಗುನ? ಆಮೇಲೆ ಅರ್ಧ ಗಂಟೆ ಆದರೂ ಬರಲಿಲ್ವಲ್ಲ. ಆಮೇಲೆ ನಂಗೆ ಭಯ ಸ್ಟಾರ್ಟ್ ಆಯಿತು. ಆಮೇಲೆ ನಾನೇ ಹುಡ್ಕೊಳೋದೆ ಆ ಅಮ್ಮನ. ನೋಡಿದ್ರೆ BDA ಕಾಂಪ್ಲೆಕ್ಸಲ್ಲಿರೋ ಫಾರ್ಮಸಿ ಮುಂದೆ ನಿಂತವ್ರೆ. ನಾನು ಹೋಗ್ಬಿಟ್ಟು, ಆಂಟಿ ತಗೊಳ್ಳಿ ಮಗು, 5 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಆದರೂ ಬಂದಿಲ್ವಲ್ಲ ಅಂದ್ಬಿಟ್ಟು ಕೊಟ್ಟರೆ, ನೀವು ಯಾರು ಅಂತ ಕೇಳೋದಾ? ನನಗೆ ಫುಲ್ಲು ಭಯ ಆಗೋಯ್ತು. ಆಮೇಲೆ ನೀವೇ ತಾನೇ ಈ ಮಗುನ ಕೊಟ್ಟಿದ್ದು, 5 ನಿಮಿಷ ನೋಡ್ಕೊಳ್ಳಿ, ಸಿರಪ್ ತಗೊಬರ್ತೀನಿ ಅದು ಬಸ್ ಸ್ಟ್ಯಾಂಡಲ್ಲಿ ಅಂತ ಹೇಳಿದ್ರೆ, ಈ ಮಗು ನಂದೇ ಅಲ್ಲ ಅಂತವ್ರೆ. ಯಾಕನು ಇದೆಲ್ಲ ಹೇಳೇ ಇಲ್ಲ ನೀನು? ಆಮೇಲೆ ಈ ಮಗು ನಂದಲ್ಲ, ನೀವು ಯಾರಂತಾನೆ ಗೊತ್ತಿಲ್ಲ ಅಂತವ್ರೆ. ಆಮೇಲೆ ಫುಲ್ ಭಯ ಆಗೋಗಿ ಡ್ಯಾಡಿಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ಒಂದು ಫೋನ್ ಮಾಡ್ಬೇಕಲ್ವಾ ನೀನು? ನನಗೆ ಫೋನ್ ಇರ್ಲಿಲ್ವಲ್ಲ ನನ್ನ ಹತ್ರ. ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರಲ್ಲ, ಆ ಅಂಕಲ್ ಹತ್ರ ಹೋಗ್ಬಿಟ್ಟು, ಸರ್ ಈ ಅಮ್ಮ ನೋಡಿ ಹಿಂಗೆ ಅಂದೆ. ಆಮೇಲೆ ಪೊಲೀಸ್ನ ಕರೆದ್ರಾಯ್ತಾ, ಇಬ್ಬರು ಬಂದರು ಪೊಲೀಸು 2 ವೀಲರಲ್ಲಿ. ಬಂದ್ಬಿಟ್ಟು ಏನಮ್ಮ ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ಇವರು ಬಸ್ ಸ್ಟ್ಯಾಂಡಲ್ಲಿ 5 ನಿಮಿಷ ಮಗುನ ನೋಡ್ಕೊಳ್ಳಿ, ಸಿರಪ್ ತೊಗೊಬರ್ತೀನಿ ಅಂತ ಹೋದವರು ಅರ್ಧ ಗಂಟೆ ಆದರೂ ಬರಲಿಲ್ಲ. ಆಮೇಲೆ ಇವಾಗ ಬಂದು ಕೇಳಿದ್ರೆ, ಮಗು ನಂದಲ್ಲ, ನೀವು ಯಾರಂತಾನೆ ಗೊತ್ತಿಲ್ಲ ಅಂತಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಆ ಪೊಲೀಸ್ ಏನು ಮಾಡಿದ್ರು, ಪೊಲೀಸ್ ಬಂದ ತಕ್ಷಣ ಅಮ್ಮ ಗೊಳೋ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಆಮೇಲೆ ನಾನು ಹೇಳಿದೆ, ಈ ಮಗುಗೆ ಮಾತಾಡೋಕ್ಕೆ ಬರುತ್ತೆ ತಾನೇ, ನೀವೇ ಕೇಳಿ ಅಂತ ಹೇಳಿದೆ. ಅದಕ್ಕೆ ಆ ಪೊಲೀಸು ಮಗುನ ನಿಲ್ಲಿಸ್ಬಿಟ್ಟು, ನೀನು ಕರೀರಿ, ಆ ಅಮ್ಮನೂ ಕರೀಲಿ, ಯಾರ ಹತ್ರ ಹೋಗುತ್ತೆ ನೋಡೋಣ ಅಂತ ಹೇಳಿದ್ರು. ಆ ಮಗು ಸೀದಾ ಹಿಂಗೆ ಆ ಅಮ್ಮನ ಹತ್ರ ಹೋಗ್ಬಿಟ್ಟು ಟಕ್ಕಂತ ನನ್ನ ಹತ್ರ ಬಂದ್ಬಿಡೋದಾ. ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಫುಲ್ಲು ಭಯ ಪಟ್ಕೊಂಡು ಅಳ್ತಾ ಇದ್ದೀನಿ. ಅಷ್ಟಲ್ಲಿ ಬಂದು ನೀವು ಎಬ್ರಿಸ್ಬಿಟ್ರಿ. ನಮ್ಮ ಫ್ಯಾಮಿಲಿ ತುಂಬ ಇಷ್ಟಪಟ್ಟು ತಿನ್ನೋ ಊಟ ಅಂದರೆ ಯಾವುದು ಗೊತ್ತಾ? ಈ ಥರ ಆಂಧ್ರ ಮೀಲ್ಸ್. ನಂದನಾ ಪ್ಯಾಲೇಸ್ ರೆಸ್ಟೋರೆಂಟ್ನಲ್ಲಂತೂ ಮಸ್ಟ್ ಟ್ರೈ. ತುಂಬ ಯಮ್ಮಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಕೂಡ ನಂದನಾ ಪ್ಯಾಲೇಸ್ನಲ್ಲಿ ಆಂಧ್ರ ಮೀಲ್ಸ್ನ ಟ್ರೈ ಮಾಡಲೇಬೇಕು. ನನಗೆ ಅನ್ನ ಮತ್ತು ಪಪ್ಪು ಸಾರು, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿನ ಸೈಡ್ ಡಿಶ್ ಅಂದರೆ ಮಶ್ರೂಮ್ ಕರಿ ಲೀಫ್ ತುಂಬಾ ಚೆನ್ನಾಗಿತ್ತು. ನೀವು ಇದನ್ನು ಟ್ರೈ ಮಾಡಲೇಬೇಕು. ಎಲ್ಲರದು ಊಟ ಮುಗ್ದಿದೆ, ಬಟ್ ನಂದು ಮಾತ್ರ ಮುಗ್ದಿಲ್ಲ. ನಾನಂತೂ ತುಂಬ ಲೇಟ್ ತಿನ್ನೋದು. ನಿಮ್ಗೆ ಗೊತ್ತಿಲ್ಲ, ನಾಳೆ ತನಕ ತಿಂತೈತೆ. ಎಲ್ಲ ಹುಡುಗಿರು ಇವಾಗ ಯಾವುದೋ ಒಂದು ರೆಸ್ಟೋರೆಂಟ್ ಒಳಗೆ ಹೋಗ್ಬೇಕಾರೆ ಹೇಳ್ಕೊಂಡು ಹೋಗ್ತಾರೆ. ಚೆನ್ನಾಗಿ ತಿಂದು ಬಂದ್ಮೇಲೆ ನಿಜ ಅದು. ಒಂದೊಳ್ಳೆ ಊಟ ಮಾಡಾದ್ಮೇಲೆ ಪಾನ್ ತಿಂದ್ಬಿಟ್ರೆ ಅಂತೂ ವಾರೇ ವಾಹ್, ಧನ್ಯೋಸ್ಮಿ. ಸೊ ಇವತ್ತಿಗೆ ಈ ನನ್ನ ಸಂಕ್ರಾಂತಿ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನನ್ನ ನೆಕ್ಸ್ಟ್ ವ್ಲಾಗಿಗೆ ಕಾಯ್ತೀರಿ. ಬಟ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ವಿಡಿಯೋ. ಆಮೇಲೆ ನೆಕ್ಸ್ಟ್ ಐಡಿಯಾಸ್ ಕೊಡಿ, ಯಾವ ಥರ ವೀಡಿಯೋಸ್ ಮಾಡಬೇಕಂತ. ನನಗೂ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ ಯು. ಬಾಯ್ ಬಾಯ್. Bye. ಹ್ಯಾಪಿ ಸಂಕ್ರಾಂತಿ ಅಗೇನ್. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಸಂಕ್ರಾಂತಿ ಸ್ಪೆಷಲ್. ಆಮೇಲೆ ಸ್ವೀಟ್ ಪೊಂಗಲ್. ಸೊ ಇವತ್ತಿನ ಪ್ಲಾನ್ಸ್ ಏನಪ್ಪ ಅಂದರೆ ಇವಾಗ ಸದ್ಯಕ್ಕೆ ಪೂಜೆ ಮುಗ್ತಿದೆ. ಆಮೇಲೆ ಟಿಫನ್ ಆದಮೇಲೆ ಎಲ್ಲರೂ ನಮ್ಮ ದಿನಾಚರಣೆ ಹೇಗಿರ್ತದೆ ಅಂತ ಬಾಯ್. ಏನೋ ಮಾತಾಡಿ ವ್ಲಾಗ್ ನನಗೆ ತಳ್ತಾ ಇದ್ದೀನಿ. ಅಯ್ಯಮ್ಮ ಮೆಡಿಕಲ್ ಸ್ಟೋರಿಗೆ ಹೋಯ್ತಾ? ಈ ಮಗು ಯಾಕಂತಾನೆ ಗೊತ್ತಿಲ್ಲ. ಈ ಮಗು ನಂದೇ ಅಲ್ಲ ಅಂತವ್ರೆ. Time 10:15.